ವೆಲ್ಕಮ್ ಬ್ಯಾಕ್ ಸರ್ಚ್ ಕ್ರಿಯೇಟರ್ ಯೂಟ್ಯೂಬ್ ಚಾನಲ್. ಸೊ ಎಕ್ಸಾಮ್ ಮುಗೀತು ನಿಮ್ದು 6ನೇ ಸೆಮಿಸ್ಟ್ರು. ಮೇ ಬಿ ಎಲ್ಲ ಚೆನ್ನಾಗಿ ಬರ್ತಿದ್ದೀರಾ ಅಂತ ಅನ್ಕೋತೀನಿ. ಸೊ ಯಾರೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾರೆ ರಿಸಲ್ಟ್ಗೆ ನಿಮ್ಗೆಲ್ಲ ನನ್ನ ಕಡೆಯಿಂದ ಸೊ ಕಂಗ್ರಾಚುಲೇಷನ್. ಯಾಕೆಂದ್ರೆ ಸೊ ಚೆನ್ನಾಗಿ ಬರ್ತಿರ್ತಾರೆ ನೀವು ಎಕ್ಸಾಮ್ಸ್ನ, ಮತ್ತೆ ರಿಸಲ್ಟ್ ಕೂಡ ಚೆನ್ನಾಗಿ ಬರ್ತವೆ. ಕೆಲವರು ಏನು ಸೊ ನಾನು ಚೆನ್ನಾಗಿ ಬರ್ತಿಲ್ಲ ಅವೆಲ್ಲ ಇನ್ನೂ ತಲೆ ಇಟ್ಕೊಳ್ಕೊಬಿಡಿ. ಸೊ ವಿಡಿಯೋ ರಿಸಲ್ಟ್ ಯಾವಾಗಲೇ ಆಗಲಿ ಚೆನ್ನಾಗಿ ಬರುತ್ತೆ ಕೆಲವೊಂದ್ಸಲ. ಸೊ ಕೆಲವೊಂಥರ ನೀವು ಎಕ್ಸ್ಪೆಕ್ಟ್ ಮಾಡಿರೋದಲ್ಲ ಆ ಥರ ರಿಸಲ್ಟ್ ಬರ್ಕೊಡ್ತಾರೆ. ಓಕೆ, ಅದ್ರ ಬಗ್ಗೆ ನೀವು ವರ್ರಿನೇ ಮಾಡಕ್ ಹೋಗ್ಬಿಡಿ. ಸೊ ಹಾಲು ಎಲ್ಲರೂ ನೀವು ಚೆನ್ನಾಗಿ ಬರ್ದಿದ್ರೆ ಮತ್ತೆ ಚೆನ್ನಾಗಿ ರಿಸಲ್ಟ್ ಕೂಡ ಬಂದೇ ಬರುತ್ತೆ. ಸೊ ಈಗ 21 ಸ್ಕೀಮ್ ನಿಮ್ಮ ಸೀನಿಯರ್ಸ್ ಯಾರ್ಯಾರೆಲ್ಲ ನಿಮ್ಮ ಕಾಲೇಜಲ್ಲಿ ವಿಡಿಯೋ ರ್ಯಾಂಕ್ ಹೋಲ್ಡರ್ ಆಗಿದ್ರೆ ಅದೇ ತರ ನೀವು ಕೂಡ ರ್ಯಾಂಕ್ ಹೋಲ್ಡರ್ ಆಗ್ತೀರಾ ನಿಮ್ಮ ಕಾಲೇಜ್ ಕಡೆಯಿಂದ. ಓಕೆನಾ? ಸೊ ಈಗ ಈ ವಿಡಿಯೋ ಮಾಡಿದಿರೋ ಕಾರಣ ಏನು ಅಂದ್ರೆ, ಸೊ ನಿಮ್ಗೆಲ್ಲರಿಗೂ 6ನೇ ಸೆಮಿಸ್ಟರ್ ಮುಗೀತು, ಕಂಪ್ಲೀಟ್ ಆಗಿ ಮನೆಗೆ ಇದ್ದೀರಾ. ಮತ್ತೆ ಕೆಲವೊಬ್ರು ಸೊ ಕೋರ್ಸ್ಗೋಸ್ಕರ ಓಡಾಡ್ತಿದಾರೆ, ಮತ್ತೆ ಕೆಲವೊಬ್ರು ತಲೆನೇ ಕೆಡಿಸ್ಕೊತಿಲ್ಲ, ಜಸ್ಟ್ ಜಾಲಿ ಜಾಲಿ. ಓಕೆನಾ? ಸೊ ಆತರ ಮಾಡ್ತಾರೆ. ಸೊ ಏನು ಅಂದ್ರೆ ಈ ವಿಡಿಯೋ ಮಾಡ್ತಿರೋ ಕಾರಣ, ಸೊ 7ನೇ ಸೆಮಿಸ್ಟರ್ ಮತ್ತೆ 8ನೇ ಸೆಮಿಸ್ಟರ್ ಈಗ ನಿಮ್ಗೆ ಸ್ಟಾರ್ಟ್ ಆಗ್ತದೆ. ಕಮೆನ್ಸ್ಮೆಂಟ್ ಕೂಡ ಡೇಟ್ ಕೂಡ ನಾನು ಈಗ ಇದೇ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಸೊ ಮತ್ತೆ ಸಿಲೆಬಸ್ನು ಕೂಡ, ಮತ್ತೆ ಸ್ಕೀಮ್ ಏನಿದೆ ಮತ್ತೆ ಸಿಲೆಬಸ್ ಏನಿದೆ ಎಲ್ಲಾನು ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಮೊದಲನೇ ಸ್ಟೆಪ್ ಸೊ ಏನು ಅಂದ್ರೆ, ಸೊ 7ನೇ ಸೆಮಿಸ್ಟರ್ ಈಗ ಪ್ರೆಸೆಂಟ್ ಆಗಿ ನಾವು ಕ್ಲಾಸಸ್ ನ ಅಟೆಂಡ್ ಮಾಡ್ಬೇಕಾ ಅಥವಾ ಕೋರ್ಸ್ಗೆ ಅಂದ್ರೆ ಏನು ಇಂಟರ್ನ್ಶಿಪ್ ನ ನಾವು ಮಾಡ್ಕೋಬೇಕಾ ಅಂತ ಕನ್ಫ್ಯೂಷನ್ ಇದ್ದಾರೆ. ತುಂಬಾ ಸ್ಟೂಡೆಂಟ್ಸ್ ಕಾಲ್ ಮಾಡಿದ್ರು ನನಗೆ. ಸೊ ಈಗ ಕ್ಲಾಸಸ್ ಅಟೆಂಡ್ ಮಾಡ್ಕೋಬೇಕಾ ಸರ್, ಇಲ್ಲ ಇಂಟರ್ನ್ಶಿಪ್ ನ ಅಟೆಂಡ್ ಮಾಡ್ಬೇಕಾ ನಾವು ಅಂತ. ಸೊ ಮೊದಲನೇದಾಗಿ 7ನೇ ಸೆಮಿಸ್ಟರ್ ಮತ್ತೆ 8ನೇ ಸೆಮಿಸ್ಟರ್ ಇವೆರಡು ಸೆಮಿಸ್ಟರ್ ಸ್ವ್ಯಾಪಬಲ್ ಸೆಮಿಸ್ಟರ್ ಆಗಿರುತ್ತೆ. ಸ್ವ್ಯಾಪ್ ಅಂದ್ರೆ ನೀವು 7ನೇ ಸೆಮಿಸ್ಟರ್ ಅಲ್ಲಿ ಕ್ಲಾಸಸ್ ಆದ್ರೂ ಅಟೆಂಡ್ ಮಾಡ್ಬೋದು, ಮತ್ತೆ ಇಂಟರ್ನ್ಶಿಪ್ ಅಟೆಂಡ್ ಆದ್ರೂ ಮಾಡ್ಬೋದು. ಬೇಸ್ಡ್ ಆನ್ ನಿಮ್ಮ ಕಾಲೇಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ವಿಟಿಯೋದವರು 3 ಆಪ್ಷನ್ ಬಿಡ್ತಾರೆ. ಓಕೆನಾ? ಸೊ ಆಲ್ರೆಡಿ ಬಿಟ್ಟಿದ್ದಾರೆ, ನಿಮಗೆ ಗೊತ್ತಿಲ್ಲ ಅನ್ಕೋತೇನೆ, ಅದು ನಿಮ್ ಕಾಲೇಜ್ ಮಾತ್ರ ಗೊತ್ತಿರುತ್ತೆ. 3 ಆಪ್ಷನ್ ಬಿಡ್ತಾರೆ. ಮೊದಲನೇ ಆಪ್ಷನ್ ಎ ಆಪ್ಷನ್ ಏನಾಗಿರುತ್ತೆ ಅಂದ್ರೆ, ನೀವು 7ನೇ ಸೆಮಿಸ್ಟರ್ ಅಲ್ಲಿ ಕ್ಲಾಸಸ್ ಆದ್ರೂ ಕ್ಲಾಸ್ ಮಾಡ್ಕೊಂಡು ಜೊತೆಗೆ ಇಂಟರ್ನ್ಶಿಪ್ ನಾದ್ರೂ ನೀವು ಮಾಡ್ಕೋಬಹುದು. ಓಕೆನಾ? ಸೊ ಇದು ಆಪ್ಷನ್ ಎ. ಮತ್ತೆ ಆಪ್ಷನ್ ಬಿ, 7ನೇ ಸೆಮಿಸ್ಟರ್ ಮಾತ್ರ ನೀವು ಜಸ್ಟ್ ಇಂಟರ್ನ್ಶಿಪ್ ನ ನೀವು ಮಾಡ್ಕೊಳ್ಳಿ, 8ನೇ ಸೆಮಿಸ್ಟರ್ಗೆ ನೀವು ಕ್ಲಾಸಸ್ ನ ಅಟೆಂಡ್ ಮಾಡಿ. ಓಕೆನಾ? ಇದು ಆಪ್ಷನ್ ಬಿ. ಮತ್ತೆ ಆಪ್ಷನ್ ಸಿ, 8ನೇ ಸೆಮಿಸ್ಟರ್ ಅಲ್ಲಿ ಜಸ್ಟ್ ಇಂಟರ್ನ್ಶಿಪ್ ನಾವು ಹೋಗ್ತೀವಿ, 7ನೇ ಸೆಮಿಸ್ಟರ್ ಅಲ್ಲೇ ಕ್ಲಾಸ್ ಅಟೆಂಡ್ ಮಾಡ್ತೀವಿ ಅಂತ. ಈ ತರ 3 ಆಪ್ಷನ್ ಬಿಡ್ತಾರೆ. ವಿಡಿಯೋ ಕಡೆಯಿಂದ ನಿಮ್ಮ ಏನ್ ಕಾಲೇಜ್ ಹೈಯರ್ ಅಥಾರಿಟಿ ಇರ್ತಾರೆ ಅವ್ರಿಗೆ ಮಾತ್ರ ಬಿಟ್ಟಿರ್ತಾರೆ ಇದನ್ನ. ಸೊ ಅವ್ರ ಡಿಸಿಷನ್ ತಗೊಂಡ್ರೆ, ಲೈಕ್ ಯಾರಂದ್ರೆ ಪ್ರಿನ್ಸಿಪಾಲ್ ಮತ್ತೆ ನಿಮ್ಮ HOD ಮತ್ತೆ ಕಾಲೇಜ್ ಅಡ್ಮಿನ್ ಇರ್ತಾರೆ, ಅವ್ರಿಗೆ ಮಾತ್ರ ಬಿಟ್ಟಿರ್ತಾರೆ. ಸೊ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಇದನ್ನ ನಿಮ್ಮ ಕಾಲೇಜಲ್ಲಿ ಆಲ್ರೆಡಿ ಕೆಲವು ಕಾಲೇಜಲ್ಲಿ ಡಿಸ್ಕಸ್ ಮಾಡಿರ್ತಾರೆ, ಇನ್ ಕೆಲವು ಕಾಲೇಜಲ್ಲಿ ಡಿಸ್ಕಸ್ ಮಾಡಿರೋದಿಲ್ಲ. ಸೊ ಯಾರ್ಯಾರು ಕಾಲೇಜ್ ಡಿಸ್ಕಸ್ ಮಾಡಿದ್ರ ನಾನು ಕಾಮೆಂಟ್ ಅಲ್ಲಿ ತಿಳಿಸಿ. ನಿಮ್ಗೆ ಇಂಟರ್ನ್ಶಿಪ್ ಮತ್ತೆ ಕ್ಲಾಸಸ್ ನ ಸೊ ಬೇಸ್ಡ್ ಆನ್ ನಾವು ಆಲ್ರೆಡಿ ನೋಟ್ಸ್ ನ ಪ್ರಿಪೇರ್ ಮಾಡಿದ್ದೀವಿ. ಓಕೆನಾ? ಸೊ ಮತ್ತೆ ಇಂಟರ್ನ್ಶಿಪ್ ಕೂಡ ನಾವು ಪ್ರಿಪೇರ್ ಮಾಡ್ಕೊಂಡಿದೀವಿ. ಸೊ ಯಾರ್ಯಾರೆಲ್ಲ ಹೊರಗಡೆ ಮಾಡ್ಕೋಬೇಕು, ಕೆಲವೊಂದು ಕಾಲೇಜಲ್ಲಿ ಇಂಟರ್ನ್ಶಿಪ್ ಫೆಸಿಲಿಟಿ ಕೊಡೋದಿಲ್ಲ, ವಿಡಿಯೋ ಅಂಡರ್ ಕೆಲವೊಂದು ಬರ್ತವೆ. ಆ ಕಾಲೇಜಸ್ ಮಾತ್ರ ವಿಡಿಯೋ ಅಂಡರ್ ಇದಾಗಿರೋ ಇನ್ನು ಅಥಾರಿಟಿ ಇರೋ ಕಾಲೇಜಸ್ ಮಾತ್ರ, ಅಂದ್ರೆ ಇಂಟರ್ನ್ಶಿಪ್ ಕಂಪ್ನಿಗಳು ಮಾತ್ರ ನೀವು ಅಟೆಂಡ್ ಮಾಡಬೇಕು. ಇನ್ ಕೆಲವರು ಹೊರಗಡೆ ನೀವು ಮಾಡ್ಕೊಳ್ಳಿ ಅಂತ ಹೇಳಿರ್ತಾರೆ ಕೆಲವು ಕಾಲೇಜಲ್ಲಿ. ಸೊ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ ವಿತ್ ಮಿನಿಮಮ್ ಕಾಸ್ಟ್. ಮತ್ತೆ ಇನ್ನೊಂದು ಆನ್ಲೈನ್ ಅಲ್ಲ, ನಾವು ಆನ್ಲೈನ್ ಪ್ರೊವೈಡ್ ಮಾಡ್ತಿಲ್ಲ. ಸೊ ಇಲ್ಲೊಂದು ರೇರ್ ಕೇಸ್ ಮಾತ್ರ ಆನ್ಲೈನ್ ಸೊ ಕೊಡಿ ಅಂತ ಕೇಳ್ತಿದ್ದಾರೆ. ಸೊ ನಾವು ಇನ್ನು ಡಿಸ್ಕಸ್ ಮಾಡಿ ಅದು ಆನ್ಲೈನ್ ಕೊಡ್ಬೇಕಾ ಬೇಡ ಅಂತ ಡಿಸೈಡ್ ಮಾಡ್ತೀವಿ. ಎಲ್ಲರೂ ಆನ್ ಸೈಟ್ ಮಾಡ್ಕೋಬೇಕು ಅಂತ. ಸೊ ಆನ್ಲೈನ್ ಅಲ್ಲಿ ನಾವು ತುಂಬಾ ಜನ ಫೇಸ್ ಮಾಡಿ, ನಾನು ಮತ್ತೆ ನನ್ನ ಫ್ರೆಂಡ್ಸ್ ಮತ್ತೆ ನನಗೆ ಗೊತ್ತಿರೋ ಎಷ್ಟೊಂದು ಜನ ಆನ್ಲೈನ್ ಮಾಡ್ಕೊಂಡು ಇನ್ನೂ ತುಂಬಾ ಕಷ್ಟಪಡ ಕೆಲ್ಸನೂ ಸಿಕ್ಕಿಲ್ಲ, ಮತ್ತೆ ಜಾಬ್ ಪ್ಲೇಸ್ಮೆಂಟ್ ಕೂಡ ಆಗಿಲ್ಲ, ಮತ್ತೆ ಅದ್ರ ಕೋರ್ಸ್ ಏನು ನಾವು ಇಂಟರ್ನ್ಶಿಪ್ ಮಾಡ್ಕೋತೀವಿ ಅದ್ರ ಬಗ್ಗೆ ಐಡಿಯಾನೇ ಇರೋದಿಲ್ಲ, ನಾಲೆಡ್ಜೇ ಇರೋದಿಲ್ಲ. ಆ ತರ ಜಸ್ಟ್ ಇದನ್ ಮಾಡ್ಕೊಂಡು ಇನ್ನು ಕೆಲ್ಸನೇ ಸಿಕ್ತಿಲ್ಲ, ಆ ತರ ಇದಾರೆ. ಅದಕ್ಕೋಸ್ಕರ ಆನ್ ಸೈಟ್ ನಮ್ದು ತುಮಕೂರಲ್ಲಿ ಕಂಪ್ನಿ ಇರೋದು. ಸೊ ಬಂದ್ರೆ ಡಿಸ್ಕಸ್ ಮಾಡಿ ನಿಮ್ ಕಾಲೇಜಲ್ಲಿ ಯಾವ ತರ ಕೊಡ್ತಾರೆ, ನಿಮ್ಗೆ ಯಾವ ತರ ಅಕ್ಸೆಪ್ಟ್ ಮಾಡ್ತಾ ಇದಾರೆ ಇಂಟರ್ನ್ಶಿಪ್ ನ, ಸೊ ಯಾವ ಟೆಕ್ನಾಲಜಿ ಮೇಲೆ ಮಾಡಬೇಕು ಅಂತ ಎಲ್ಲ ಡಿಸ್ಕಸ್ ಮಾಡಿ ಅದಾದ್ಮೇಲೆ ಇಂಟರ್ನ್ಶಿಪ್ ಡೇಟ್ ನ ಕೂಡ ನಾವು ನಿಮ್ಗೆ ತಿಳಿಸ್ತೀವಿ. ಸೊ ಏನು ಸೋಮವಾರ ಬರೋಂಗಿದ್ರೆ ಸೋಮವಾರ ಬರ್ಬೋದು ಕಂಪ್ನಿ. ಸೊ ನನ್ನ ಕಂಪ್ನಿ ಅಡ್ರೆಸ್ ಕೂಡ ಬಿಲೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಯಾರು ಲೈವ್ ನೋಡ್ತಾ ಇದ್ರ ಸೊ ಅವ್ರಿಗೂ ಕೂಡ ಬಿಲೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಮ್ಮ ಅಡ್ರೆಸ್ ಇರುತ್ತೆ, ಚೆಕ್ ಮಾಡಿ. ಓಕೆನಾ? ನೆಕ್ಸ್ಟ್ 7ನೇ ಸೆಮಿಸ್ಟರ್ ಅಲ್ಲಿ ಯಾರ್ಯಾರು ಇಂಟರ್ನ್ಶಿಪ್ ನ ಅಟೆಂಡ್ ಮಾಡ್ಕೋಬೇಕು ಅಂತಂದ್ರೆ, ಸೊ ನೀವು ಲೇಟೆಸ್ಟ್ ಟೆಕ್ನಾಲಜಿನ ಚೂಸ್ ಮಾಡಿ. ನಿಮ್ ಕಾಲೇಜಲ್ಲಿ ಹೇಳಿರ್ತಾರೆ VTO ಅಂಡರ್ ಬರೋ ಕಂಪ್ನಿ ಜೊತೆ ನೀವು ಇಂಟರ್ನ್ಶಿಪ್ ಮಾಡ್ಕೋಬೇಕು. ಲೈಕ್ ಕೆಲವೊಂದು ದೊಡ್ಡ ದೊಡ್ಡ ಕಂಪ್ನಿ ಇದಾವೆ, ರೋಮನ್ ಟೆಕ್ನಾಲಜಿ ಮತ್ತೆ ನೆಕ್ಸ್ಟೆನ್ಶಿಯಲ್ ಈ ತರ ಕಂಪ್ನಿಗಳು ಇರ್ತವೆ. ಸೊ ಆ ಕಂಪ್ನಿ ಜೊತೆ ಟೈ ಅಪ್ ಆಗಿರ್ತಾರೆ. ಸೊ ಅವರು VTO ಇಂದ ಕೊಡೋ ಏನೇನು ಇವನ್ನ ಆನ್ಲೈನ್ ಮಾತ್ರ ನೀವು ಅಟೆಂಡ್ ಮಾಡಕ್ ಹೋಗ್ಬಿಡಿ. ಆನ್ಲೈನ್ ಹೇಳ್ತೀನಿ ತುಂಬಾ ವರಸ್ಟ್ ಆಗಿರುತ್ತೆ. ಯಾಕೆಂದ್ರೆ ನೀವು ಫೇಸ್ ಮಾಡೋ ಸಿಚುವೇಶನ್ಸ್ ತುಂಬಾ
ಕಾಂಪ್ಲಿಕೇಟೆಡ್ ಆಗಿರುತ್ತೆ. ಆನ್ಲೈನ್ ಮಾತ್ರ ಅಟೆಂಡ್ ಮಾಡಕ್ ಹೋಗ್ಬೇಡಿ, ನನ್ನ ಸಜೆಷನ್. 7ನೇ ಸೆಮಿಸ್ಟರ್ ಕೆಲವೊಂದು ಸಬ್ಜೆಕ್ಟ್ಸ್ ಇದೆ, ಅವನ್ನ 4 ಸಬ್ಜೆಕ್ಟ್ ಇದೆ, ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಕ್ಲಾಸಸ್ ಮಾಡ್ತಾರೆ. ಅದಾದ್ಮೇಲೆ ನೀವು ಫ್ರೀ ಬರ್ಡ್, ಸೊ ನೀವು ಏನು ಆಕ್ಟಿವಿಟಿ ಇರುತ್ತೆ ಅದರ ಆಕ್ಟಿವಿಟಿ, ಸೊ ನೀವು ಅದನ್ನ ಮಾಡ್ಕೋಬಹುದು. ಓಕೆ, ನಿಮಗೆ ಒಂದು ಐಡಿಯಾ ಬಂತು ಅನ್ಕೋತೀನಿ. 7ನೇ ಸೆಮಿಸ್ಟರ್ ನೀವು ಕ್ಲಾಸಸ್ ಆದ್ರೂ ಅಟೆಂಡ್ ಮಾಡ್ಬೋದು, ಇಂಟರ್ನ್ಶಿಪ್ ಆದ್ರೂ ಅಟೆಂಡ್ ಮಾಡ್ಬೋದು. ಬಟ್ ಸೊ ಮೋಸ್ಟ್ ಆಫ್ ದಿ ಕಾಮನ್ ಕಾಲೇಜಸ್ ಚೂಸ್ ಮಾಡೋದೆ 7ನೇ ಸೆಮಿಸ್ಟರ್ ಕ್ಲಾಸಸ್ ನ ಅಟೆಂಡ್ ಮಾಡಿ, 8ನೇ ಸೆಮಿಸ್ಟರ್ ಇಂಟರ್ನ್ಶಿಪ್ ಅಟೆಂಡ್ ಮಾಡಿ ಅಂತ. ಬಟ್ ಇನ್ನು ಕೆಲವೊಂದು ಕಾಲೇಜಸ್ 7ನೇ ಸೆಮಿಸ್ಟರ್ ಕ್ಲಾಸಸ್ ಅಟೆಂಡ್ ಮಾಡ್ಲಿ ಮತ್ತೆ ಇಂಟರ್ನ್ಶಿಪ್ ಅಟೆಂಡ್ ಮಾಡ್ಲಿ, 8ನೇ ಸೆಮಿಸ್ಟರ್ ಫ್ರೀ ಆಗಿರ್ಲಿ ಅಂತ ಕೆಲವೊಂದು ಬರ್ತಾರೆ. ಯಾಕಂದ್ರೆ ಸೊ ಮಧ್ಯಾಹ್ನ ತನಕ ಕ್ಲಾಸ್ ಇರುತ್ತಲ್ವಾ, ಸೊ ಮಧ್ಯಾಹ್ನ ಆದ್ಮೇಲೆ ಇಂಟರ್ನ್ಶಿಪ್ ಅಟೆಂಡ್ ಮಾಡ್ಕೊಳ್ಳಿ ಅಂತ ಕೆಲವೊಂದು ಕಾಲೇಜಸ್ ಚೂಸ್ ಮಾಡ್ತಾರೆ. ಸೊ ಈ ಕ್ಯಾಟಗರಿ ಯಾವ ಕಾಲೇಜ್ ಬರ್ತವೆ, ಸೊ ನೀವು ಇದನ್ನ ಉಪಯೋಗ ಮಾಡ್ಕೊಳ್ಳಿ. 8ನೇ ಸೆಮಿಸ್ಟರ್ ನಿಮ್ಗೆ ಈಸಿ ಆಗುತ್ತೆ ಕೋರ್ಸ್ ನ ಮಾಡ್ಕೊಳ್ಳೋದಕ್ಕೆ, ಮತ್ತೆ ನಿಮ್ ಕರಿಯರ್ ನ ಬಿಲ್ಡ್ ಮಾಡ್ಕೊಳ್ಳೋಕೆ. 8ನೇ ಸೆಮಿಸ್ಟರ್ ಕಂಪ್ಲೀಟ್ ಆಗಿ ಫ್ರೀ ಇರುತ್ತೆ, ನೀವು ಕೋರ್ಸ್ ನ ಮಾಡ್ಕೋಬಹುದು. ನಿಮ್ಗೆ ಏನ್ ಆಕ್ಟಿವಿಟಿ, ನಿಮ್ಮ ಏನ್ ಸ್ವಂತವಾಗಿ ಏನ್ ಮಾಡ್ಕೋಬೇಕು ಅಂತ ಅನ್ಸುತ್ತೆ ಅವ್ರಿಗೆ ಇದು ಈಸಿ ಆಗಿರುತ್ತೆ ಕೆಲವೊಂದು ಕಾಲೇಜಲ್ಲಿ. ಕೆಲವೊಂದು ಕಾಲೇಜಲ್ಲಿ ಏನಂದ್ರೆ, ಸೊ ನೀವು ಈಗ ಇಂಟರ್ನ್ಶಿಪ್ ನ ಮಾಡ್ಕೊಳ್ಳಿ. ಸೊ ಕೆಲವು ಈ ತರ ಚೂಸ್ ಮಾಡಿದ್ರೆ ಗೌರ್ಮೆಂಟ್ ಕಾಲೇಜಸ್ ಅದ್ರ HOD ಮತ್ತೆ ಏನಿರ್ತಾವ ಯಾರಾದ್ರೂ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ನೀವು ಇಂಟರ್ನ್ಶಿಪ್ ಮಾಡ್ಕೊಳ್ಳಿ 7ನೇ ಸೆಮಿಸ್ಟರ್ ಅಲ್ಲಿ, 8ನೇ ಸೆಮಿಸ್ಟರ್ ಕ್ಲಾಸಸ್ ಅಟೆಂಡ್ ಮಾಡಿ ಅಂತ ಹೇಳ್ತಾರೆ. ಸೊ ನಿಮ್ಗೆ ಇದೊಂದು ಬ್ಯಾಡ್ ನ್ಯೂಸ್ ಆಗಿರುತ್ತೆ, ಓಕೆನಾ. ಸೊ ಈ ಕಂಪ್ಲೀಟ್ ಆಗಿ ನಿಮ್ಗೆ ಇಂಟರ್ನ್ಶಿಪ್ ಮತ್ತೆ ಕ್ಲಾಸಸ್ ಅಟೆಂಡ್ ಮಾಡೋದು ಒಂದು ಐಡಿಯಾ ಬಂತು ಅನ್ಕೋತೀನಿ. ಸೊ ಏನೇನ್ ಐಡಿಯಾ ಬಂದಿಲ್ಲ, ಸೊ ಲೈವ್ ಇದೀನಿ, ಯಾರು ನೋಡ್ತಾ ಇದ್ರ ಸೊ ಕಾಮೆಂಟ್ ಹಾಕಿ, ಸೊ ಲೈವ್ ಚಾಟ್ ಮಾಡಿ, ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ, ಓಕೆನಾ. ಸೊ ನೆಕ್ಸ್ಟ್ ಇನ್ನು ಯಾರ್ಯಾರು ನಿಮ್ಗೆ ಈ ವಿಡಿಯೋ ನೋಡಿದ್ಮೇಲೆ ಐಡಿಯಾ ಬರುತ್ತೆ ಕಾಮೆಂಟ್ ಅಲ್ಲಿ ತಿಳಿಸಿ. ನನ್ನ ನಂಬರ್ನು ಕೂಡ ಕೊಟ್ಟಿರ್ತೀನಿ, ಸೊ ನಮ್ಮ ನಂಬರ್ನ ಚೆಕ್ ಮಾಡಿ ಕಾಲ್ ಮಾಡಿ, ಏನಾದ್ರು ಐಡಿಯಾ ಬೇಕು ಅಂದ್ರೆ ಸೊ ಹೇಳಿ. ಮತ್ತೆ ಇಂಟರ್ನ್ಶಿಪ್ ನಾವು ಪ್ರೊವೈಡ್ ಮಾಡ್ತಾ ಇದೀವಿ, ಸೊ ಕಾಲ್ ಮಾಡಿ ನೀವು ತಿಳ್ಕೊಬಹುದು. ಸೊ ನಮ್ಮ ಇಂಟರ್ನ್ಶಿಪ್ ಮೊದಲನೇದಾಗಿ ನಾವು AI ಏಜೆಂಟ್ಸ್, ಇದ್ರ ಬಗ್ಗೆ ಮೊದಲೇ ಲೇಟೆಸ್ಟ್ ಟೆಕ್ನಾಲಜಿ. ಸೊ AI ಏಜೆಂಟ್ಸ್ ನಿಮಗೆಲ್ಲ ಗೊತ್ತಿರುತ್ತೆ ಅನ್ಕೋತೀನಿ. ಇದ್ರ ಮೇಲೆ ನಾವು ಮೇನ್ ಆಗಿ ಫೋಕಸ್ ಮಾಡ್ಕೊಂಡು ಈಗ ಇಂಟರ್ನ್ಶಿಪ್ ನಾವು ಪ್ರೊವೈಡ್ ಮಾಡ್ತಾ ಇದೀವಿ. ಸೊ ಇದು 3 months ಇಂಟರ್ನ್ಶಿಪ್ ಆಗಿರುತ್ತೆ, ನಾವು ಯಾವ ತರದ ಸ್ಟೈಫಂಡ್ ಕೊಡೋದಿಲ್ಲ. ಸೊ ನೀವು ಪ್ರೊವೈಡ್ ಮಾಡಿ, ನೀವು ಮನೇನ ಕಟ್ಬಿಟ್ಟು ಇಂಟರ್ನ್ಶಿಪ್ ನ ಮಾಡ್ಕೋಬೇಕು. ಸೊ ಅದಕ್ಕೆ ಕ್ರೆಡಿಟ್ಸ್ ಏನಿರುತ್ತೆ, ಆ ಕ್ರೆಡಿಟ್ಸ್ ಮತ್ತೆ ವೀಕ್ಲಿ ರಿಪೋರ್ಟ್ಸ್ ಮತ್ತೆ ಡೈಲಿ ಕ್ಲಾಸ್ ಅಟೆಂಡ್ ಆಗ್ತಾರಲ್ವಾ, ಸೊ ಅದಕ್ಕೆ ಅಟೆಂಡೆನ್ಸ್ ಶೀಟ್ ಎಲ್ಲಾನು ನಿಮ್ ಕಾಲೇಜ್ಗೆ ನಿಮ್ಮ ಹೈಯರ್ ಅಥಾರಿಟಿ HOD ಏನಿರ್ತಾರೆ ಅವ್ರಿಗೆ ಮಾತ್ರ ನಾವು ಪ್ರೊವೈಡ್ ಮಾಡ್ತೀವಿ. ಸೊ ನೀವು ಕಂಪ್ಲೀಟ್ ಆನ್ ಸೈಟ್ ಇಲ್ಲಿ ಮಾಡ್ಕೊಂಡ್ರೆ ಮಾತ್ರ, ಆನ್ಲೈನ್ ಮಾಡ್ಕೊಂಡ್ರೆ ನಿಮ್ಗೆ ಯಾವ್ದೇನಿರುತ್ತೆ ಆ ಪ್ರೊಸೀಜರ್ ಅದ್ರ ಮೇಲೆ ನಿಮ್ಗೆ ಪ್ರೊವೈಡ್ ಮಾಡ್ತೀವಿ. ಬಟ್ ಆನ್ ಸೈಟ್ ನಾವು ಫುಲ್ಲಿ ರೆಫರ್ ಮಾಡ್ತಿದೀವಿ, ಓಕೆನಾ. ಸೊ ನೀವು ಆನ್ ಸೈಟ್ ಬಂದ್ ಮಾಡ್ಕೊಂಡ್ರೆ ಮಾತ್ರನೇ ನೀವು ನಾಲೆಡ್ಜ್ ನ ಗೇನ್ ಮಾಡ್ತಾರ. ಸೊ ನೀವಿನ್ನು ಜಾಸ್ತಿ ತಿಳ್ಕೊಬೇಕು ಅಂತ ಇದು ಬರುತ್ತೆ. ಸೊ ಇಲ್ಲ ಆನ್ಲೈನ್ ಆದ್ರೆ ಸೊ ಚೆನ್ನಾಗಿ ಬರೋದಿಲ್ಲ, ಅದಕ್ಕೋಸ್ಕರ ನಾವು ಆನ್ ಸೈಟ್ ನ ಇವಾಗ ಮಾಡ್ತಾ ಇರೋದು, ಓಕೆ. ಸೊ ಈಗ ನಿಮ್ಗೆ ಎಲ್ಲರಿಗೂ ಒಂದು ಐಡಿಯಾ ಬಂತು. ಈಗ ಕೋರ್ಸಸ್, ಈ ಸಬ್ಜೆಕ್ಟ್ ಏನೇನಿದಾವೆ 7ನೇ ಸೆಮಿಸ್ಟರ್ ಅಥವಾ 8ನೇ ಸೆಮಿಸ್ಟರ್ ನೀವು ಅಟೆಂಡ್ ಮಾಡಬೇಕಾದ್ರೆ ಕ್ಲಾಸಸ್ ಸಬ್ಜೆಕ್ಟ್ ಏನಿರುತ್ತೆ ಈಗ ನೋಡ್ತಾ ಹೋಗೋಣ ಬನ್ನಿ. ನೋಡಿ, ಇದು ಕಂಪ್ಯೂಟರ್ ಸೈನ್ಸ್ ನಾನು ಮಾಡ್ತಾ ಇರೋದು. ಸೊ ಇದು ಫಸ್ಟ್ನೇ ಸ್ಕೀಮು ಕಂಪ್ಯೂಟರ್ ಸೈನ್ಸ್ ಗೆ, ಓಕೆನಾ. ಸೊ ಇಲ್ಲಿ ನೀವು 7ನೇ ಸೆಮಿಸ್ಟರ್ ಅಲ್ಲಿ ಸೊ ಕೆಲವೊಂದು ಇಂಟಿಗ್ರೇಟೆಡ್ ಲ್ಯಾಬ್ ಇದೆ ನೋಡಿ. ಫಸ್ಟ್ ಈ ಲೇಬಲ್ಸ್ ಈ ವರ್ಡ್ಸ್ ಇದಾವಲ್ಲ ಇದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. IPCC ಅಂದ್ರೆ ನೋಡಿ ಇಲ್ಲಿರುತ್ತೆ. IPCC ಅಂದ್ರೆ ಇಂಟಿಗ್ರೇಟೆಡ್ ಪ್ರೊಫೆಷನಲ್ ಕೋರ್ಸ್ ಅಂತ. ಐ ಅಂದ್ರೆ ಇಂಟಿಗ್ರೇಟೆಡ್ ಅಂತ, ಸೊ ಇಲ್ಲಿ ಕೊಟ್ಟಿಲ್ಲ ಅದನ್ನ. ಐ ಅಂದ್ರೆ ಇಂಟಿಗ್ರೇಟೆಡ್ ಪ್ರೊಫೆಷನಲ್ ಕೋರ್ಸ್ ಅಂತ, PCC ಅಂತ ಇದೆಯಲ್ಲ, ಸೊ ಇದು ಎಲಾಬರೇಟ್ ಮಾಡ್ಕೊಂಡ್ರೆ ಇಲ್ಲಿ ಬರುತ್ತೆ, ಓಕೆನಾ. ಇಂಟಿಗ್ರೇಟೆಡ್ ಪ್ರೊಫೆಷನಲ್ ಕೋರ್ಸ್. ಸೊ ಅದ್ರ ಸಬ್ಜೆಕ್ಟ್ ಕೋಡ್ ಬಂದ್ಬಿಟ್ಟು BCS 701 ಅಂಡ್ ಸಬ್ಜೆಕ್ಟ್ ನೇಮ್ ಬಂದ್ಬಿಟ್ಟು ಇಂಟರ್ನೆಟ್ ಆಫ್ ಥಿಂಗ್ಸ್. ಇದು CS ಅವ್ರಿಗೆ ಇರುತ್ತೆ. ಸೊ ಇದಕ್ಕೆ ಅವರು 4 ಕ್ರೆಡಿಟ್ಸ್ ನ ಕೊಡ್ತಾರೆ, ಓಕೆನಾ. 4 ಕ್ರೆಡಿಟ್ಸ್ ನ ಕೊಡ್ತಾರೆ. ಮತ್ತೆ ಸೇಮ್ ಇಂಟರ್ನಲ್ಸ್ ನೀವು ಪ್ರಿವಿಯಸ್ ಸೆಮಿಸ್ಟರ್ ಏನ್ ಅಟೆಂಡ್ ಮಾಡಿದ್ರೆ ಪ್ರಿವಿಯಸ್ ಎಲ್ಲ ಸೆಮಿಸ್ಟರ್ ಸೇಮ್ 50 ಇಂಟರ್ನಲ್ಸ್ 50 ಎಕ್ಸ್ಟರ್ನಲ್ಸ್, ಟೋಟಲ್ 100 ಮಾರ್ಕ್ಸ್. ಸೊ ಇದು ಯಾವುದೇ ಚೇಂಜಸ್ ಇರೋದಿಲ್ಲ ಮಾರ್ಕ್ಸ್ ಅಲ್ಲಿ. ಸೊ ಇದಕ್ಕೆ ಮಾತ್ರ ಕ್ರೆಡಿಟ್ಸ್ ಮಾತ್ರ 4 ಕ್ರೆಡಿಟ್ಸ್ ಇರುತ್ತೆ. ಈಗ 7ನೇ ಸೆಮಿಸ್ಟರ್ ಅಲ್ವಾ, ಸೊ ನಿಮ್ಗೆ ಕ್ರೆಡಿಟ್ ಸ್ವಲ್ಪ ಇನ್ಕ್ರೀಸ್ ಆಗ್ತಾ ಇರುತ್ತೆ, ಪ್ರತಿಯೊಂದು ಸಬ್ಜೆಕ್ಟ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ 2ನೇ ಸೆಮಿಸ್ಟರ್ ಎರಡನೇ ಸಬ್ಜೆಕ್ಟ್ ಸೊ IPCC, ಇದಕ್ಕೂ ಕೂಡ ಇಂಟಿಗ್ರೇಟೆಡ್ ಲ್ಯಾಬ್. ಇದು IPCC ಅಂದ್ರೆ ಇಂಟಿಗ್ರೇಟೆಡ್ ಪ್ರೊಫೆಷನಲ್ ಕೋರ್ಸ್ ಅಂತ. ಸೊ ಇದ್ರ ಕೋರ್ಸ್ ಕೋಡ್ ಬಂದ್ಬಿಟ್ಟು BCS 702 ಪ್ಯಾರಲಲ್ ಕಂಪ್ಯೂಟಿಂಗ್. ಸೊ ಆಲ್ಮೋಸ್ಟ್ ಆಲ್ ನಾವೆಲ್ಲ ಈ 3 ನೋಟ್ಸ್ ನ ಪ್ರೊವೈಡ್ ಮಾಡಿದೀವಿ. ಮತ್ತೆ ಇಂಟಿಗ್ರೇಟೆಡ್
ಲ್ಯಾಬೊರೇಟರಿ ಕಾಂಪೊನೆಂಟ್ಸ್ ಕೂಡ ನಾವು ಸೊ ಈಗ ಲಾಂಚ್ ಮಾಡಿದ್ವಿ. ಓಕೆನಾ, ಸೊ ಯಾರೆಲ್ಲ ಇಂಟರ್ನಲ್ 7 ಸೆಮಿಸ್ಟರ್ ಅಟೆಂಡ್ ಮಾಡಬೇಕು ಸೊ ಅವ್ರಿಗೆ ಇದು ಈಸಿ ಆಗಿರುತ್ತೆ. ಸೊ ಇದಕ್ಕೂ ಕೂಡ ಸೇಮ್ 4 ಕ್ರೆಡಿಟ್ಸ್, ಇಂಟರ್ನಲ್ 50 ಮಾರ್ಕ್ಸ್ ಮತ್ತೆ ಎಕ್ಸ್ಟರ್ನಲ್ 50 ಮಾರ್ಕ್ಸ್, ಟೋಟಲ್ 100 ಮಾರ್ಕ್ಸ್. ಓಕೆ, ನೆಕ್ಸ್ಟ್ ಮೂರನೇ ಸಬ್ಜೆಕ್ಟು PCC. ಸೊ ಇದು ಪ್ರೊಫೆಷನಲ್ ಕೋರ್ ಸಬ್ಜೆಕ್ಟ್, ಪ್ರೊಫೆಷನಲ್ ಕೋರ್ಸ್. ಸೊ ಕೋರ್ಸ್ ಕೋಡ್ ಬಂದ್ಬಿಟ್ಟು BCS 703, ಕ್ರಿಪ್ಟೋಗ್ರಫಿ ಅಂಡ್ ನೆಟ್ವರ್ಕ್ ಸೆಕ್ಯೂರಿಟಿ. ಓಕೆ, ಇದಕ್ಕೂ ಕೂಡ 4 ಕ್ರೆಡಿಟ್ಸ್ ಮತ್ತೆ 50 ಇಂಟರ್ನಲ್ಸ್, 50 ಎಕ್ಸ್ಟರ್ನಲ್ಸ್. ಓಕೆನಾ, ಸೊ ಇದ್ರಿಗೆ ಯಾವುದೇ ತರ ಚೇಂಜಸ್ ಏನಿಲ್ಲ. ನೆಕ್ಸ್ಟ್ PEC ಪ್ರೊಫೆಷನಲ್ ಎಲೆಕ್ಟಿವ್ ಕೋರ್ಸ್. ಸೊ ಪ್ರೊಫೆಷನಲ್ ಎಲೆಕ್ಟಿವ್ ಕೋರ್ಸ್ ನೋಡಿ ಇಲ್ಲಿ ಇದೆಯಲ್ಲ, ಸೊ ಇವು ಪ್ರೊಫೆಷನಲ್ ಎಲೆಕ್ಟಿವ್ ಕೋರ್ಸ್. ಇದ್ರೊಳಗೆ ನಿಮ್ಗೆ ನಿಮ್ ಕಾಲೇಜಲ್ಲಿ ಯಾವ್ದು ಚೂಸ್ ಮಾಡಿದ್ರೆ ಅದ್ರ ಮೇಲೆ ಸೊ ನೀವು ಅಟೆಂಡ್ ಮಾಡ್ಬೇಕು ಕ್ಲಾಸಸ್ನ. ಸೊ ಮೋಸ್ಟ್ ಆಫ್ ದಿ ಕಾಮನ್ ಕಾಲೇಜಸ್ ಚೂಸ್ ಮಾಡಿದ್ರೆ ಡೀಪ್ ಲರ್ನಿಂಗ್ ಇದನ್ನ ಚೂಸ್ ಮಾಡ್ತಾರೆ ಮೋಸ್ಟ್ ಆಫ್ ದಿ ಕಾಲೇಜಸ್. ಸೊ ನಾವು ಇದನ್ನೆಲ್ಲ ನೋಟ್ಸ್, ಇದೇ ಸಬ್ಜೆಕ್ಟ್ ನೋಟ್ಸ್ನೆಲ್ಲ ಪ್ರಿಪೇರ್ ಮಾಡಿದೀವಿ. ಸೊ ನೀವು ಅಟೆಂಡ್ ಮಾಡಂಗಿದ್ರೆ ಇದು ತಗೋ ನೋಟ್ಸ್ನ ಯೂಸ್ ಮಾಡ್ಬೋದು. ಓಕೆನಾ, ಸೊ ಮೋಸ್ಟ್ ಆಫ್ ದಿ ಕಾಲೇಜಸ್ ಇದನ್ನ ಚೂಸ್ ಮಾಡೋದು. ಬೇರೆ ಬೇರೆ ಕಾಲೇಜ್ ಕೆಲವರು ಇರ್ತಾರೆ ಯಾವ್ದನ್ನ ಚೂಸ್ ಮಾಡ್ತಾರೆ, ನ್ಯಾಚುರಲ್ ಲ್ಯಾಂಗ್ವೇಜ್ ಇದೊಂದು ಹೊಸ ಸಬ್ಜೆಕ್ಟ್ ಅಂತ ಇದೊಂದು ಚೂಸ್ ಮಾಡ್ಬೋದು ಮೇ ಬಿ. ಮತ್ತೆ ಬಿಗ್ ಡೇಟಾ ಅನಾಲಿಟಿಕ್ಸ್ ಇದೊಂದು ಚೂಸ್ ಮಾಡ್ಬೋದು. ಈ ಪ್ರೋಗ್ರಾಮ್ ವೆರಿಫಿಕೇಶನ್ ಕೆಲವೊಂದು ಎಲ್ಲೋ ರೇರ್ ಕೇಸಲ್ಲಿ ಚೂಸ್ ಮಾಡೋದು. ಓಕೆನಾ, ಸೊ ಇದೊಂದು ಸಬ್ಜೆಕ್ಟ್. ಇದಕ್ಕೂ ಕೂಡ 3 ಗ್ರೇಡ್ಸ್ ಇರುತ್ತೆ ಸೇಮ್, 50 ಇಂಟರ್ನಲ್ಸ್, 50 ಎಕ್ಸ್ಟರ್ನಲ್ಸ್. ಸೊ 100 ಮಾರ್ಕ್ಸ್ ಟೋಟಲ್. ಓಕೆನಾ, ನೆಕ್ಸ್ಟ್ ಓಪನ್ ಎಲೆಕ್ಟಿವ್ PCS OEC ಓಪನ್ ಎಲೆಕ್ಟಿವ್ ಕೋರ್ಸ್ ಅಂತ BCS 755X. ಸೊ ಅದು ಇಲ್ಲಿರುತ್ತೆ. ಸೊ ಇದೇ ಚೂಸ್ ಮಾಡ್ಬೇಕಂತ ಏನಿಲ್ಲ. ಸೊ ಕೆಲವೊಂದ್ರು ಚೂಸ್ ಮಾಡ್ತಾರೆ ಮೆಕ್ಯಾನಿಕಲ್ ಅಲ್ಲಿ ಇರೋ ಸಬ್ಜೆಕ್ಟ್ ನ ಮತ್ತೆ ತ್ರಿಬಲಿ ಮತ್ತೆ EC ಇರೋ ಸಬ್ಜೆಕ್ಟ್ ನ ಚೂಸ್ ಮಾಡಿ ನಿಮ್ಮ CSE ಮಾಡ್ತಾರೆ, CSE ಅವ್ರಿಗೆ ಮಾಡ್ತಾರೆ. ಸೊ ಅದನ್ನ ನೀವು ಅಟೆಂಡ್ ಮಾಡಬೇಕು. ಇಲ್ಲಿರೋದನ್ನೇ ಚೂಸ್ ಮಾಡಲ್ಲ, ಅದಕ್ಕೆ ಬೇರೆ ಪ್ರೊಸೀಜರ್ ಇರುತ್ತೆ. ಓಕೆನಾ, ಸೊ ಇದು ಓಪನ್ ನಿಮ್ಮ ಕಾಲೇಜ್ ಬೇಸ್ ಮೇಲೆ, ಇವೆರಡು ನಿಮ್ ಕಾಲೇಜ್ ಬೇಸ್ ಮೇಲೆ ಇರುತ್ತೆ. ಈ VTU ಇವು 3 ಮಾತ್ರ VTU ದಲ್ಲಿ ಇರೋ. ಓಕೆ, ಟೋಟಲ್ ಇಷ್ಟು 5 ಸಬ್ಜೆಕ್ಟ್ ಇರುತ್ತೆ, ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಮಾಡ್ತಾರೆ. ಸೊ ಮತ್ತೆ ಇನ್ನೊಂದು ಮತ್ತೆ ಮೇನ್ ಆಗಿ ಮೇಜರ್ ಪ್ರಾಜೆಕ್ಟ್. ಸೊ ನೀವು 7ನೇ ಸೆಮಿಸ್ಟರ್ ಆದ್ರೂ ಮಾಡ್ಬೋದು ಮೇಜರ್ ಪ್ರಾಜೆಕ್ಟ್ ನ, 8ನೇ ಸೆಮಿಸ್ಟರ್ ಆದ್ರೂ ಮಾಡ್ಕೋಬಹುದು. ಸೊ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್, ಮೋಸ್ಟ್ ಆಫ್ ದಿ ಕಾಲೇಜಸ್ ಹೇಳೋದೇ 8ನೇ ಸೆಮಿಸ್ಟರ್ ಅಲ್ಲಿ ನೀವು ಈ ಪ್ರಾಜೆಕ್ಟ್ ನ ಮಾಡಿ ಅಂತ. ಸೊ 7ನೇ ಸೆಮಿಸ್ಟರ್ ಅಲ್ಲೂ ಕೂಡ ಪ್ರಾಜೆಕ್ಟ್ ನ ಮಾಡಿ ಅಂತ ಹೇಳ್ತಾರೆ ಕೆಲವೊಂದು ಕಾಲೇಜಸ್ ಅಲ್ಲಿ. ಸೊ ನೀವು ಅದೇ ತರ ಬೇಕಾದ್ರೂ ನೀವು ಮಾಡ್ಕೋಬಹುದು. 7ನೇ ಸೆಮಿಸ್ಟರ್ ಪ್ರಾಜೆಕ್ಟ್ ನಾನು ನೋಡಿದೀನಿ. ನೀವು ಇಲ್ಲೇ ಮಾಡ್ಕೋಬಹುದು, 7ನೇ ಸೆಮಿಸ್ಟರ್ ಮಾಡ್ಕೋಬಹುದು. ಸೊ ಯಾರೆಲ್ಲ ಇನ್ನು ಪ್ರಾಜೆಕ್ಟ್ ನ ರಿಜಿಸ್ಟರ್ ಮಾಡಿಲ್ಲ ನಮ್ಮ ಕಡೆಯಿಂದ, ಸೊ ಈಗಲೂ ಕೂಡ ಓಪನ್ ಇದೆ. ನಿಮ್ಮ ಹತ್ರ ಜಸ್ಟ್ ಏನು ಐಡಿಯಾನೇ ಬೇಡ, ನಮ್ ಜಸ್ಟ್ ಪ್ರಾಜೆಕ್ಟ್ ಅಂತ ಕಾಮೆಂಟ್ ಮಾಡಿದ್ರೆ ಸಾಕು. ನಿಮ್ ಸೆಮಿಸ್ಟರ್, ನಿಮ್ ಕಾಲೇಜು ಮತ್ತೆ ನಿಮ್ ಸೆಮಿಸ್ಟರ್ ಯಾವ್ದು ಅಂತ ಮೆನ್ಷನ್ ಮಾಡಿ, ಪ್ರಾಜೆಕ್ಟ್ ಅಂತ ಮೆನ್ಷನ್ ಮಾಡಿದ್ರೆ ಸಾಕು. ಡೊಮೈನ್ ನಾವು ಕಳಿಸ್ತೀವಿ, ಆ ಡೊಮೈನ್ ಚೂಸ್ ಮಾಡಿ ನೀವು ಟಾಪಿಕ್ ನ ಸೆಲೆಕ್ಟ್ ಮಾಡಿದ್ರೆ ಸಾಕು. ನಾವು ಕಂಪ್ಲೀಟ್ ಪ್ರಾಜೆಕ್ಟ್, ರಿಪೋರ್ಟ್, PPT ಬೇಕಾದ್ರೆ ಕಂಟೆಂಟ್, PPT ಬೇಕಾದ್ರೆ ಕಂಟೆಂಟ್, ರಿಪೋರ್ಟ್ ಮತ್ತೆ ಫುಲ್ ಸೋರ್ಸ್ ಕೋಡ್ ಡೆವಲಪ್ ಮಾಡಿ ನಿಮ್ಗೆ ಪ್ರೊವೈಡ್ ಮಾಡಿದ್ವಿ. ನೀವು ಜಸ್ಟ್ ನಿಮ್ ಕಾಲೇಜ್ ಹತ್ರ ಅದನ್ನ ಏನು ಗೈಡ್ ಇರ್ತಾರಲ್ಲ ಅವರಿಗೆ ಒಪ್ಸೋ ಜವಾಬ್ದಾರಿ ನಿಮ್ದಾಗಿರುತ್ತೆ. ಸೊ ನಾವ್ ಯಾವ ತರ ನೀವು ಅಪ್ರೋಚ್ ಮಾಡ್ಬೇಕು ನಿಮ್ಮ ಕಾಲೇಜ್ ಫ್ಯಾಕಲ್ಟಿಗೆ ಮತ್ತೆ ನಿಮ್ ಗೈಡ್ಗೆ ಅಂತ ಫುಲ್ ಕಂಪ್ಯೂಟರ್ ಡೀಟೇಲ್ ನಾವು ಎಕ್ಸ್ಪ್ಲೇನ್ ಮಾಡ್ಕೊಡ್ತೀವಿ. ಓಕೆನಾ, ಸೊ ಇನ್ನು ಯಾರ್ಯಾರಿಗೆ ಐಡಿಯಾ ಬಂದಿರಲಿಲ್ಲ ಸೊ ಮೇಜರ್ ಪ್ರಾಜೆಕ್ಟ್ ಇಲ್ಲಿ ತಿಳ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಕಂಪ್ಲೀಟ್ ಆಗಿ ನಾನು ಏನ್ ಹೇಳಿದ್ನಲ್ಲ ಅದನ್ನೇ ಹೇಳ್ಕೊಟ್ರೆ ಒಂದು ನೋಟ್ ಇದೆ, ಇದನ್ನ ಚೆಕ್ ಮಾಡಿ. ಸೊ ಯಾರೆಲ್ಲ ಏನು ಸಿಲೆಬಸ್ ಡೌನ್ಲೋಡ್ ಮಾಡ್ಕೊಂಡಿಲ್ಲ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಈ ಸಿಲೆಬಸ್ ಕಾಪಿನ ಕೊಟ್ಟಿರ್ತೀನಿ. ಪ್ಲೀಸ್ ಇದನ್ನ ಮಾಡ್ಕೊಳ್ಳಿ, ಸ್ಕೀಮ್ದು ಡೌನ್ಲೋಡ್ ಮಾಡ್ಕೊಳ್ಳೋ, ನೀವು ಚೆಕ್ ಮಾಡ್ಬೋದು. ನೋಡಿ ನೋಟ್ ಅಲ್ಲಿ 7th and 8th ಸೆಮಿಸ್ಟರ್ ಆಫ್ ದಿ 4th year ಪ್ರೋಗ್ರಾಮ್. ಸೊ ನೋಡಿ, ಇನ್ಸ್ಟಿಟ್ಯೂಷನ್ ಕ್ಯಾನ್ ಸ್ವ್ಯಾಪ್ 7th and 8th semester scheme of teaching and examination to accommodate research internship, industry internship after the 6th semester. ಓಕೆನಾ, ಸೊ ನಿಮ್ಮ ಇನ್ಸ್ಟಿಟ್ಯೂಷನ್ ಮೇಲೆ, ನಿಮ್ಮ ಕಾಲೇಜ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇದನ್ನ ಸ್ವ್ಯಾಪ್ ಮಾಡೋದು ಬಿಡೋದು. ಕಂಪ್ಲೀಟ್ ಆಗಿ ನಿಮ್ಮ ಕಾಲೇಜ್ ಮೇಲೆ, ನಿಮ್ಮ ಮೇಲೆ ಏನೂ ಡಿಪೆಂಡ್ ಆಗಲ್ಲ. ನಿಮ್ಮ ಇನ್ಸ್ಟಿಟ್ಯೂಷನ್ ಯಾರು ಹೈಯರ್ ಅಥಾರಿಟಿ ಇರ್ತಾರೆ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಅವ್ರ ಡಿಸಿಷನ್ ಇದನ್ನ ತಗೋತಾರೆ. ಓಕೆನಾ, ಸೊ ಅವ್ರ ಮೇಲೆ ಇದಿಷ್ಟು ಡಿಪೆಂಡ್ ಆಗಿರುತ್ತೆ. ಸೊ ಅದ್ರ ಬೇಸ್ ಮೇಲೆ ನೀವು ಅಟೆಂಡ್ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ ಕ್ರೆಡಿಟ್ಸ್ ಫಾರ್ ದಿ ಕೋರ್ಸಸ್ 7th and 8th semester scheme of teaching and examination shall be counted against the corresponding semester whether 7th semester and or 8th semester is completed during beginning of the 4th year or later part of the 4th year program. ಓಕೆನಾ, ಸೊ ಇದಿಷ್ಟು ಏನು ನೋಟು, ಇದನ್ನ ನೀವು ನೋಡ್ಕೊಂಡ್ರೆ ಸಾಕು, ನಿಮ್ಗೆ ಒಂದು ಐಡಿಯಾ ಬರುತ್ತೆ. ನಾನು ಹೇಳಿದ್ದು ಮತ್ತೆ ಇದು ನೋಡ್ಕೊಂಡ್ರೆ ಸಾಕು, ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಓಕೆನಾ, ಸೊ ಏನಾದ್ರೂ ಡೌಟ್ ಇತ್ತು ಅಂದ್ರೆ ಪ್ಲೀಸ್ ನನಗೆ ನನ್ನ ನಂಬರ್ನ ಪ್ರೊವೈಡ್ ಮಾಡಿರ್ತೀನಿ. ಸೊ ಕಾಲ್ ಮಾಡಿ, ಇದನ್ನ ಮಾಡಿ ಕಾಂಟ್ಯಾಕ್ಟ್ ಮಾಡಿ, ನಾನು ಕಂಪ್ಯೂಟರ್ ಡೀಟೇಲ್ಸ್ ಕೊಡ್ತೀನಿ.
ಮತ್ತೆ ಇನ್ನು ಯಾರ್ಯಾರು ಪ್ರಾಜೆಕ್ಟ್ ವರ್ಕ್ಗೆ ಕನ್ಫ್ಯೂಷನ್ ಇದ್ರ ಮತ್ತೆ ಇಂಟರ್ನ್ಶಿಪ್ಗೆ ಕನ್ಫ್ಯೂಷನ್ ಇದ್ರ ನಾವು ಪ್ರೊವೈಡ್ ಮಾಡ್ತಾ ಇದೀವಿ. ನಿಮ್ ಕಾಲೇಜಲ್ಲಿ ಪ್ರೊವೈಡ್ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ನಾವು ಕಾಲೇಜಲ್ಲಿ ನಮ್ಮ ಕಡೆಯಿಂದ ಪ್ರೊವೈಡ್ ಮಾಡ್ತಾ ಇದೀವಿ ವಿತ್ ಮಿನಿಮಮ್ ಕಾಸ್ಟ್. ಓಕೆನಾ? ಸೊ ಯುಟಿಲೈಸ್ ಮಾಡ್ಕೊಳ್ಳಿ. ಸೊ ನೀವೆಲ್ಲ ಹೋಗಿ 8,000 10,000 ಕೊಡೋ ಬದಲು ಇಲ್ಲಿ ಬಂದ್ಬಿಟ್ಟು ಜಸ್ಟ್ ಮಿನಿಮಮ್ ಕಾಸ್ಟ್ ಅಲ್ಲಿ ಮಾಡ್ಕೊಳ್ಳಿ. ಮತ್ತೆ ಆನ್ಸೆಟ್ ಕಂಪ್ಲೀಟ್ ಆಗಿ ಆನ್ಸೆಟ್ ಇರುತ್ತೆ. ನೀವು ಬೇಕಾದ್ರೆ ವೀಕೆಂಡ್ಸ್ ಅಲ್ಲಿ ಬೇಕಾದ್ರೆ ಬಂದು ಅಟೆಂಡ್ ಆಗ್ಬೋದು. ಆ ತರ ನಾವು ಫೆಸಿಲಿಟಿ ಕೂಡ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ಇನ್ನೂ ಡಿಸ್ಕಸ್ ಮಾಡಿ ಅದಕ್ಕೆ ಅಂತ ಒಂದು ಸಪರೇಟ್ ವಿಡಿಯೋ ಮಾಡ್ತೀವಿ. ಓಕೆನಾ? ಸೊ ನಿಮ್ಗೊಂದು ಐಡಿಯಾ ಬಂತು 7th ಸೆಮಿಸ್ಟರ್ ಮತ್ತೆ 8th ಸೆಮಿಸ್ಟರ್ ಅಂದ್ರೆ ಏನು ಅಂತ. ಓಕೆನಾ? ಸೊ ಏನಾದ್ರು ಡೌಟ್ ಇತ್ತು ಅಂದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ಕಾಮೆಂಟ್ ಅಲ್ಲಿ ತಿಳಿಸಿ. ಓಕೆ, ಏನಾದ್ರು ಕಂಪ್ಲೀಟ್ ಅಲ್ಲಿ ಈ ವಿಡಿಯೋದಲ್ಲಿ ಏನಾದ್ರು ತಪ್ಪಾಗಿ ನಾನು ಮಾತಾಡಿದ್ರೆ ಕ್ಷಮೆ ಇರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.